ಗೂಂಡಾ ಕೇಸನ್ನು ಹಾಕಬೇಕು ಅಂತಾನೂ ನಾನು ಸೂಚನೆ ಕೊಟ್ಟಿದ್ದೇನೆ. ಹಾಗೂ ಬೇರೆ ಯಾರ್ಯಾರು ಈ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಮತ್ತು ಬೇರೆ ಸಾಮಗ್ರಿಗಳನ್ನು ತಗೊಂಡು ನಮ್ಮ ಸಿಬ್ಬಂದಿಯನ್ನ ಹೊಡೆದಿದ್ದಾರೆ ಅವರೆಲ್ಲರ ಮೇಲೆ 307 ಸೆಕ್ಷನ್ ಅನ್ನೇ ಹಾಕಬೇಕು ಅಂತಾನೂ ನಾನು ಪೊಲೀಸ್ ಅವರಿಗೆ ತಾಕೀತು ಮಾಡಿದ್ದೇನೆ. ಯಾಕಂದ್ರೆ ಅವರು ಗಂಭೀರ ಹಲ್ಲೆಯನ್ನೇ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ 307 ಸೆಕ್ಷನ್ ಅನ್ನೇ ಹಾಕಿ ಅವ್ರ ಮೇಲೆ ಕೇಸನ್ನ ದಾಖಲು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಯಾರಾದರೂ ತೊಂದರೆ ಆದರೆ ಅವರು ಬರಬೇಕು, ಅಧಿಕಾರಿಗಳ ಹತ್ರ ಅಥವಾ ನಮ್ಮ ಹತ್ರ ಮಾತಾಡಬೇಕು, ತೊಂದರೆಗೆ ಪರಿಹಾರ ತಗೊಳ್ಬೇಕು. ಅದನ್ನ ಬಿಟ್ಟು ಸಾರ್ವಜನಿಕ ಕೆಲಸ ಮಾಡ್ತಾ ಇರುವ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸಲಿಕ್ಕೆ ಆಗೋದಿಲ್ಲ ಅನ್ನೋದು ದೂರದ ಮಾತು. ಅವ್ರ ಮೇಲೆ ನಾವು ಎಲ್ಲಾ ಕಾನೂನು ಕ್ರಮ ತಗೊಳ್ತೇವೆ. ನಾವು ಇದರಲ್ಲಿ ಮುಲಾಜೆ ಇಲ್ಲ, ನೋ ಕಾಂಪ್ರಮೈಸ್. ಮತ್ತು ಯಾರು ಇದನ್ನ ಮಾಡಿದ್ದಾರೆ ಅವ್ರ ಮೇಲೆ ಎಕ್ಸಾಂಪ್ಲರಿ ಆಕ್ಷನ್ ಅನ್ನು ಕೂಡ ನಾವು ತೆಗೆದುಕೊಳ್ಬೇಕಾಗತ್ತೆ. ಈಗ ಅರೆಸ್ಟ್ ಮಾಡಿದ್ದೇವೆ, 307 ಕೇಸ್ ಹಾಕ್ತೇವೆ. ಅವ್ರನ್ನ ನಾವು ಕಸ್ಟಡಿಗೂ ಕೂಡ ತಗೊಂಡು 307 ಅಂದ್ರೆ ನಾನ್ ಬೈಲಬಲ್ ಸೆಕ್ಷನ್, ಅದನ್ನ ಹಾಕಿ ಅವರಿಗೆ ಶಿಕ್ಷೆ ಆಗೋವರೆಗೂ ಕೂಡ ನಾವು ಫಾಲೋ ಅಪ್ ಮಾಡ್ತೇವೆ. ಬೇರೆವರೆಗೂ ನಾನು ಮನವಿ ಮಾಡ್ತೇನೆ, ಈ ರೀತಿ ಕಾನೂನನ್ನ ನಿಮ್ಮ ಕೈಗೆ ತಗೊಂಡು ನಮ್ಮ ಅಧಿಕಾರಿಗಳ ಮೇಲೆ ನೀವೇನಾದ್ರೂ ಹಲ್ಲೆ ಮಾಡಿದ್ರೆ